ನಮಸ್ಕಾರ ಪ್ರೇಕ್ಷಕರೇ, ಟಿ9 ನ್ಯೂಸ್ಗೆ ಸ್ವಾಗತ. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ಧಾರವಾಡದ ಆಲೂರು ವೆಂಕಟರಾವ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪದಾಧಿಕಾರಿಗಳ ಆಯ್ಕೆ ಪತ್ರ ವಿತರಣೆ ಹಾಗೂ ಸಂಘಟನೆ ಕುರಿತು ಕಾರ್ಯಕ್ರಮವನ್ನು ಶಾಸಕ ರಮೇಶ್ ಜಾರಕಿಹೊಳಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮೇಯರ್ ಆದಂಥ ಜ್ಯೋತಿ ಪಾಟೀಲ್, ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚರೆ ಸೇರಿ ವಾಲ್ಮೀಕಿ ಸಮಾಜದ ಹಲವು ಮುಖಂಡರು ಉಪಸ್ಥಿತರಿದ್ದರು. ಅವಾಗ ನಿಂತ ದೀಪಕ್ ಚಿಂಚೋರಿ ಅಂತ ತಿಳ್ಕೊಂಡು ಹೆಚ್ಚಿನ ಹೇಳಿಲ್ಲ. ಇದಕ್ಕೆ ಬಂದಾಗ ಸಂಘಟನೆಗೂ ಕಾಂಪ್ಲೀಟ್ ನನಗೆ ಕರೆಸಿದ್ದ, ಬಂದಿದ್ದೆ, ಹೋರಾಟ ಮಾಡಿದ್ವಿ. ಆದ್ರೆ ಏನೈತಿ, ಬರೇ ಹೋರಾಟ ಮಾಡಬಾರ್ದು, ಒಂದ್ ಸ್ವಲ್ಪ ಅದು ಅಧಿಕಾರ ಕೊಡಿಯೋರ್ಗೂ ಮಾಡ್ಕೋಬೇಕು. ಅಧಿಕಾರಕ್ಕೆ ಸಿಗಲಿಲ್ಲ ಅಂದ್ರೆ ಅಂಬೇಡ್ಕರ್ ಸಂವಿಧಾನ ಬರ್ದೈತೆ, ಯಾರಿಗೂ ವಂಚಿತ ಮಾಡಕ್ ಸಿಗಲ್ಲ. ಇವತ್ತು ಪೂಜ್ಯ ವಾಲ್ಮೀಕಿ ಗುರುಗಳು ನೆನೆಸ್ಬೇಕಾಗ್ತದ. ಯಾಕಂದ್ರೆ 7% ಮಾಡಾಕ ಯಾವ್ದ್ರ ಕರ್ನಾಟಕ ರಾಜ್ಯದಾಗ ಸ್ವಾಮಿಗಳು ಸಕ್ಸಸ್ಫುಲ್ ಆಗ್ಯಾರಂದ್ರೆ ವಾಲ್ಮೀಕಿ ಸಮಾಜದ ಸ್ವಾಮಿಗಳು ಯಾಕೆ ನೆನೆಸ್ಬೇಕಾಗ್ತದಂದ್ರ ಅವಾಗ ಅವರು ಪಾದಯಾತ್ರೆ ಮಾಡಿ ಫ್ರೀಡಮ್ ಇದ್ರಾಗ ಕೂತ್ಬಿಟ್ರು. ಹಾಗೂ ಮಠ ಬಿಡ್ಲಿಲ್ಲ. ಅವ್ರು ಕೂತಿದ್ದಿಲ್ಲ ಅಂದ್ರೆ 7% ಇನ್ನು ನೀವು ಪುಸ್ತಕ ನೋಡ್ಕೊಂಡು ಹೇಳ್ತೀರಿ. ಇದು ಆಗ್ಬೇಕ್ರಿ, ಆಗ್ಬೇಕು. ಪುಸ್ತಕದವರು ಬೇಕು, ಹೋರಾಟ ಮಾಡೋರು ಬೇಕು. ಈ ಸಂದರ್ಭದಲ್ಲಿ ನಾನು ಇವತ್ತು ಲಗ್ನಕ್ಕೆ ಹೋಗುದಿತ್ತು, ಅದು 8 ಗಂಟೆಗೆ ಹೋಗುದಿತ್ತು. ನಮ್ಮ ಸಾವುಕಾರ 11ಕ್ಕೆ ಬರ್ತಾರಂತಂದ್ರೆ ಆ ಬರ್ತಾ ಇರೋದ್ರಲ್ಲಿ 1 ಗಂಟೆಗೆ ಅಂತ ಹೇಳಿದ್ರು. ಅದಕ್ಕೆ ನಾನು ಸೇಲಕ್ಕೆ ಹೋಗ್ಬೇಕಾಗಿತ್ತು. ಆದ್ರೂ ವಾಲ್ಮೀಕಿ ಸಮಾಜದ ಉಪಕಾರ ನನಗೆ ಲಕ್ಷ್ಮಣರಾವ್ ಜಾರಕಿಹೊಳಿ ಲಿಂದ ಹಿಡೈತಿ ಅನ್ನೋದಕ್ಕೆ ತಪ್ಪಿಸಬಾರ್ದು. ಹೆಂಡತಿಗೆ ರಂಗಿಸ್ಬೋದು, ಆದ್ರೆ ಸಮಾಜಕ್ಕೆ ರಂಗಿಸಕ್ ಆಗೋದಿಲ್ಲ ಅನ್ನೋದಕ್ಕೆ ನಾನು ಇವತ್ತು ಈ ಕಾರ್ಯಕ್ರಮ ಬಂದಿದ್ದೀನಿ. ಮತ್ ನಮ್ಮ ಆತ್ಮಾನಂದ ಆಗ್ಲಿ, ನಮ್ಮ ಅಶೋಕ್ ಆಗ್ಲಿ, ನಮ್ಮ ಹೊಂಗೇರಿ ನೋಡ್ರಿ 40 ವರ್ಷ ಆಗೈತಿ, ಏನು ಪ್ರಮೋಷನ್ ಆಗಿಲ್ಲ ಪಾಠ. ಹೀಗಾಗಿ ನೀವು ಪ್ರಮೋಷನ್ ಆಗಿರಿ, ನಾವೆಲ್ಲ ಕೂತಾಗ ಅಲ್ಲ ಅದಕ್ಕೆ ನೀವು ಬಂದ್ರಿ, ಮೇಲವರು ಬಂದ್ರೆ ಅದಕ್ಕೆ ಇಂಥವ್ರಿಗೆಲ್ಲ ರಕ್ಷಣೆ ಕೊಡಬೇಕು ಅನ್ನೋ ಒಂದು ಗುರಿಲಿಂದ ನಾನು ಸೋಲು ಗೆಲುವು ಹಾಕ್ಬೋದು. ಆದ್ರೆ ನಾವೇನು ಅಧಿಕಾರ ಇದ್ದಾಗ ಮತ್ತು ಇಲ್ಲದಕ್ಕೂ ಕಾರ್ಯ ಸಮಾಜಕ್ಕೆ ಮಾಡ್ತಾವಲ್ಲ, ಅದೇ ಉಳಿದು ಶಾಶ್ವತ. ಜಾತಿವಾದ ಮಾಡುವುದು ಬೇಡ, ಎಲ್ಲಾ ಸಮಾಜಕ್ಕೆ ಕಟ್ಕೊಂಡು ನಾವು ಎಲ್ಲರಿಗೆ ಜಯ ಅಂದ. ನಾನು ಅಂಬೇಡ್ಕರ್ ಅವರಿಗೆ ಇವತ್ತು ನನಗೆ ಬಹಳ ಖುಷಿ ಆಗ್ತೇನಪ್ಪ ಅಂತಂದ್ರೆ, ನಮ್ಮ ಪಾಟೀಲರು ಅಂಬೇಡ್ಕರ್ ಸಂವಿಧಾನ, ಭಾರತ ಕೊಟ್ಟಂತ ಸಂವಿಧಾನ ಓದಿದ್ರಲ್ಲ, ಇದು ವಾಲ್ಮೀಕಿ ಸಮಾಜ ಕೊಟ್ಟಂತ ಗೌರವ ಅಂಬೇಡ್ಕರ್ ಅವರಿಗೆ ಅಂತ ಭಾವಿಸಿ ನನಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಟೈಮ್ ಕೊಟ್ಟಿದ್ರೆ. ಮೇಯರ್ಗಿಂತ 1 ನಿಮಿಷ ಲಘು ಮುಗಿಸೇನೆ. ಯಾಕಂತಂದ್ರೆ ಮೇಯರ್ ಅವರು ಅಧಿಕಾರದಾಗಿದ್ದಾರೆ, ನಾವು ಮಾಜಿ. ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ.